ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಪ್ರಾನ್ಸ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಡಿಲೀಷಿಯಸ್ ಟೇಸ್ಟಿ ಆಗಿರುತ್ತೆ. ನಾನು ಮಾಡಿರೋ ರೆಸಿಪಿಗಳಲ್ಲಿ ಇದೊಂದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ತೀನಿ. ಪ್ರಾನ್ಸ್ನ ಕ್ಲೀನ್ ಮಾಡಿಕೊಂಡು ಅದರ ನಾರೆಲ್ಲ ತೆಗೆದು, ಆಮೇಲೆ ಚಿಲ್ಲಿ ಪೌಡರ್, ಟರ್ಮೆರಿಕ್ ಪೌಡರ್, ಸಾಲ್ಟ್, ಇದೆಲ್ಲ ನೀವು ಪ್ರಾನ್ಸ್ ಕ್ವಾಂಟಿಟಿ ಮೇಲೆ ಡಿಸೈಡ್ ಮಾಡ್ಬೋದು. ಧನಿಯಾ ಪೌಡರ್, ಸ್ವಲ್ಪ ಪೆಪ್ಪರ್, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕು. ಒಂದು ಅರ್ಧ ಗಂಟೆನಾದರೂ ಇಡಲೇಬೇಕು. 1 ಅವರ್ ಇಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು. ಮ್ಯಾರಿನೇಷನ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕಿಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿ ಹಾಕಿಲ್ಲ, ಹಾಕಬೇಡಿ. ಇದಾದಮೇಲೆ ನಾವು ಬಿಸಿನೀರಲ್ಲಿ ಕುದಿಸಿ ತಣಿಸಿರುವಂತಹ 10-12 ಬ್ಯಾಡಗಿ ಮೆಣಸಿನ್ಕಾಯಿ, 2 ಈರುಳ್ಳಿ, ಒಂದು ಅರ್ಧ ಹಿಡಿ ಪುದೀನ ಸೊಪ್ಪು, 1-1.5 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ 1-1.5 ಇಂಚು, ಬೆಳ್ಳುಳ್ಳಿ 1 ಫುಲ್ ಅಂದರೆ ಒಂದು 15 ಎಸಳಿತ್ತು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ನಾನು ಈಗಲೇ ಹಾಕಿದ್ದು ಫ್ರೆಶ್ ಶುಂಠಿ, ನಮ್ಮ ಮನೆಯಲ್ಲೇ ಬೆಳೆದಿರುವಂಥದ್ದು, ಬೆಳ್ಳುಳ್ಳಿ ಅಂಗಡಿಯಿದ್ದು. ಸೊ ಹಾಕಿ ಪೇಸ್ಟ್ ಮಾಡಿ. ಮ್ಯಾರಿನೇಷನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಡಿ. ಅದಾದಮೇಲೆ ಇದರದ್ದು ಟ್ವಿಸ್ಟ್ ಏನಂತ ಹೇಳಿದ್ರೆ, ತೆಂಗಿನಕಾಯಿ ಹಾಲು ತೆಗಿಬೇಕು. ನಾವು ಯಾವುದೇ ಬಿರಿಯಾನಿಗೆ ಕಾಯಿ ಹಾಲು ಹಾಕಿ ಬಿರಿಯಾನಿ ಮಾಡೋದಿಲ್ಲ, ಚಿಕನ್ನು ಮಟನ್ ಎಲ್ಲ. ಬಟ್ ಪ್ರಾನ್ಸ್ ಬಿರಿಯಾನಿಗೆ ಕಾಯಿ ಹಾಲು ಹಾಕಿ ಮಾಡಿದ್ರೇ ಟೇಸ್ಟ್. ಇದು ನನಗೆ ನನ್ನೊಬ್ಬಳು ಮುಸ್ಲಿಂ ಫ್ರೆಂಡ್ ಸೆಕೆಂಡ್ PUC ಯಲ್ಲಿದ್ದಾಗ, ನಜ್ರಿನ್ ಬಾನು ಅಂತ, ಅವಳಿಗೆ ದುಬೈಯಲ್ಲಿದ್ದಾಳೆ, ಅವಳು ಹೇಳಿಕೊಟ್ಟಿರುವಂತಹ ಒಂದು ರೆಸಿಪಿ. ಈಗ ಕುಕ್ಕರ್ ಇಟ್ಕೊಂಡು ತುಪ್ಪ ಹಾಕಬೇಕು. ನಾನು ಎಣ್ಣೆ ಮಿಕ್ಸ್ ಮಾಡಿಲ್ಲ, ತುಪ್ಪ ಅಷ್ಟೇ ಹಾಕಿರೋದು. ಆಮೇಲೆ ಹೋಲ್ ಸ್ಪೈಸಸ್ಸು, ಗರಂ ಮಸಾಲ, ಚಕ್ಕೆ, ಲವಂಗ, ಮತ್ತು ಏಲಕ್ಕಿ, ಬೇ ಲೀಫು, ಶಾಯಿ ಜೀರ, ಬಡೆ ಸೊಪ್ಪು, ಹೂವು, ಮರಾಠಿ ಮೊಗ್ಗು ಎಲ್ಲ ಹಾಕಿ ಒಂದು ಅರ್ಧ ಸೆಕೆಂಡ್ ಆದಮೇಲೆ ಕ್ಯಾಶು ಹಾಕಿ ಫ್ರೈ ಮಾಡ್ಬೋದು. ಕ್ಯಾಶು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. 2-3 ಮಿನಿಟ್ಸ್ ಹುರ್ಕೊಂಡ್ಮೇಲೆ ಹಚ್ಚಿರುವಂತಹ 3 ಈರುಳ್ಳಿ, ನಾನಿಲ್ಲಿ 1 kg ಪ್ರಾನ್ಸ್ ತೊಗೊಂಡಿದ್ದೆ, ಮತ್ತು 4 ಲೋಟ ಅಕ್ಕಿ ತೊಗೊಂಡಿದ್ದೆ. 4.25 ಲೋಟ ಅಕ್ಕಿ ತೊಗೊಂಡಿದ್ದೆ. ಉಪ್ಪು ಹಾಕುವಾಗ ನೋಡ್ಕೊಳ್ಳಿ, ಯಾಕಂದರೆ ನಾವು ಮ್ಯಾರಿನೇಷನ್ಗೆ ಉಪ್ಪು ಹಾಕಿದ್ದೇವೆ. ಸೊ ಅದನ್ನು ನೋಡಿಕೊಂಡು ನಾವು ಹಾಕ್ಕೋಬೇಕು. 4.25 ಲೋಟ ಏನು ಅಕ್ಕಿ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಡಬ್ಬಲ್ 1:2 ನೀರು ಹಾಕ್ಕೊಂಡಿರುವಂಥದ್ದು. ನೀರಲ್ಲ, ತೆಂಗಿನಕಾಯಿ ಹಾಲು. ಇಲ್ಲಿ ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಕೆಂಪಗಾದ್ಮೇಲೆ, ತುಂಬ ರೋಸ್ಟ್ ಮಾಡೋದೇನು ಬೇಕಾಗಿಲ್ಲ. ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡಬೇಕು. ಯಾಕಂದರೆ ನಾವೆಲ್ಲ ಹಸಿ ಮಸಾಲೆ ಹಾಕಿರುವಂಥದ್ದು. ಒಣಮೆಣಸಿನ್ಕಾಯಿ ಅಷ್ಟೇ ಬೇಯಿಸಿದ್ವಿ. ಅದಾದಮೇಲೆ ಮ್ಯಾರಿನೇಟ್ ಆಗಿರುವಂತಹ ಪ್ರಾನ್ಸನ್ನ ಸೇರಿಸ್ಕೊಳ್ಬೇಕು. ಪ್ರಾನ್ಸ್ ಸ್ವಲ್ಪ ವೈಟಿಶ್ ಆಗುತ್ತೆ, ಅಂದರೆ ಒಂದು 2 ಮಿನಿಟ್ಸಲ್ಲೇ ವೈಟಿಶ್ ಆಗುತ್ತೆ. ಆವಾಗ ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಬೋದು. ನೋಡಿ, 1-1.5 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಅಷ್ಟೊತ್ತಿಗೆ ಪ್ರಾನ್ಸ್ ಚೆನ್ನಾಗಿ ವೈಟಿಶ್ ಆಗಿದೆ. ಅದಾದಮೇಲೆ ಮಸಾಲೆ ಏನು ರುಬ್ಕೊಂಡಿದ್ವಲ್ಲ, ಆವಾಗ ಇದ್ದಿದ್ದು ಸ್ವಲ್ಪ ನೀರು ಪ್ಲಸ್ ತೆಂಗಿನ ಹಾಲು, ಇದೆಲ್ಲ ಸೇರಿ ನಾವು ಏನು 4 ಲೋಟ ಅಕ್ಕಿ ತೊಗೊಂಡ್ರೆ 8 ಲೋಟ ನೀರು, ಈ ಥರ 1:2 ಅಲ್ಲಿ ಸೇರಿಸ್ಕೋಬೇಕು. ತೆಂಗಿನಕಾಯಿ ಹಾಲು ಸೇರಿಸಿ ಈ ಬಿರಿಯಾನಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ, ಆವಾಗ ಅಕ್ಕಿ ಸೇರಿಸ್ಬೇಕು. ನಾನು ಅಕ್ಕಿ ತೊಳೆದಿಟ್ಟಿದ್ದೀನಿ. ಇದು ಬಾಸುಮತಿ ರೈಸ್, ಜೀರಾ ರೈಸಲ್ಲೂ ತುಂಬ ಚೆನ್ನಾಗಿರುತ್ತೆ. ಬಟ್ ತೆಂಗಿನಕಾಯಿ ಹಾಲನ್ನ ಸ್ಕಿಪ್ ಮಾಡಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ನೋಡ್ಕೊಳ್ಳಿ. ಯಾವತ್ತೂ ಉಪ್ಪು ಸಮುದ್ರದ ನೀರಿನ ಹದ ಇರಬೇಕು ಅಂತ ಹೇಳ್ತಾರೆ. ಇದೊಂದು ಶೆಫ್, ನಾನು ಯಾವುದೋ ಒಂದು ಮಾಸ್ಟರ್ ಶೆಫ್ ಶೋನಲ್ಲಿ ಹೇಳಿರೋದು ಕೇಳಿಸ್ಕೊಂಡಿರೋದು. ಬಿರಿಯಾನಿಗೆ ನಾವು ಉಪ್ಪು ಸಮುದ್ರ ನೀರಿನ ಹದ ಇದ್ದರೆ ಅಕ್ಕಿ ಬೆಂದಮೇಲೆ ಪರ್ಫೆಕ್ಟ್ ಆಗಿರುತ್ತೆ ಅಂತೇಳಿ. ನೋಡಿ, ಬಿರಿಯಾನಿ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಓಪನ್ ಮಾಡುವಾಗಲೇ ನನ್ನ ಮಗಳು, ನನ್ನ ತಮ್ಮನ ಹೆಂಡತಿ ಎಲ್ಲ ಹೇಳ್ತಾಯಿದ್ರು, ಅಕ್ಕ ಏನು ಸ್ಮೆಲ್ ಬರ್ತಾ ಇದೆ ಅಂತೇಳಿ. ನನ್ನ ಮಗಳಂತೂ ರೆಡಿಯಾಗಿ ತಟ್ಟೆ ಹಿಡ್ಕೊಂಡು ನಿಂತಿದ್ಲು. ತುಂಬ ಇಷ್ಟ ಅವಳಿಗೆ ಪ್ರಾನ್ಸ್ ಬಿರಿಯಾನಿ. ತುಂಬ ಚೆನ್ನಾಗಿತ್ತು. ನೋಡಿ, ಎಲ್ಲೂ ಅಂಟ್ಕೊಂಡಿಲ್ಲ, ಅಕ್ಕಿ ಅಷ್ಟು ಬಿಡಿ ಬಿಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನನಗೆ ಒಪಿನಿಯನ್ ಹೇಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.